Okay. Today in this class, we will study construction and working of piezoelectric knock sensor. Okay. So ಇದೇನು ಕರೆಕ್ಟ್ ಆಗಿರುತ್ತೆ ಅಂದ್ರೆ ಇದು ಆಕ್ಚುಲಿ ಥ್ರೆಡ್ ಏನಿದು ಥ್ರೆಡ್. ಸೊ ದಿಸ್ ಇಸ್ ಆಕ್ಚುಲಿ ಥ್ರೆಡೆಡ್ ಪೋರ್ಷನ್. ದಿಸ್ ಇಸ್ ಆಕ್ಚುಲಿ ಥ್ರೆಡೆಡ್ ಪೋರ್ಷನ್. ಇದು ಥ್ರೆಡ್ ಇರ್ತದೆ. ಎಲ್ಲಿ ಇನ್ಸರ್ಟ್ ಆಗುತ್ತೆ ಇದು ಸಿಲಿಂಡರ್ ಬ್ಲಾಕ್. ಎಲ್ಲಿ ಸಿಲಿಂಡರ್ ಬ್ಲಾಕ್ ಅಲ್ಲಿ ಏನಾಗುತ್ತೆ ಇದು ಇನ್ಸರ್ಟ್ ಆಗುತ್ತೆ. ಸಿಲಿಂಡರ್ ಬ್ಲಾಕ್ ಸೈಡ್ಗೆ ಏನು ಮಾಡಿರ್ತಾರೆ ಇದನ್ನ ಸ್ಕ್ರೂ ಮಾಡಿರ್ತಾರೆ. ಆಮೇಲೆ ನೋಡಿ ಇದು ಇದೆಯಲ್ಲ ಯಾವುದು ಇದೇನಿದು ದಿಸ್ ಇಸ್ ಆಕ್ಚುಲಿ ಕನೆಕ್ಟರ್. ಹೌದಾ? ಇದು ಸಿಸ್ಮಿಕ್ ಮಾಸ್ ಇದಲ್ಲ. ಸಿಸ್ಮಿಕ್ ಮಾಸ್ ಅಂದ್ರೆ ಒಂಥರ ವೇಟ್ ತೂಕ ಇರೋದು ಏನಾದರೂ ಹಾಕಿರ್ತಾರೆ. ಇಲ್ಲಿ ಕಬ್ಬಣ ಅಥವಾ ಸೀಸ ಬರ್ತಲ್ಲ ಆ ಥರದ್ದು ಏನಾದ್ರು ವೇಟ್ ಇರ್ಬೇಕು, ತೂಕ ಇರಬೇಕು, ಆ ಥರದ್ದೆಲ್ಲ ಹಾಕಿರ್ತಾರೆ. ತೂಕ ಇರೋದಿಲ್ಲ ಹಾಕಿರ್ತಾರೆ. ಆಮೇಲೆ ಇಲ್ಲಿದೆ ನೋಡಿ ಇದು ಒಂದು ಲೈನ್ ಇದೆ ನೋಡಿ. ಲೈನ್ ಈ ಲೈನ್ ಇದೆಯಲ್ಲ, ದಿಸ್ ಲೈನ್ ಈಸ್ ಆಕ್ಚುಲಿ ನೋಡಿ ಇಲ್ಲಿದೆ ತೋರಿಸ್ತೀನಿ. ಯೆಲ್ಲೋ ಕಲರ್ ಲೈನ್ ನೋಡಿ ಇಲ್ಲಿ ದಿಸ್ ಒನ್. ಇದು ಆಕ್ಚುಲಿ ಏನದು ಪೀಜೋ ಎಲೆಕ್ಟ್ರಿಕ್ ಕ್ರಿಸ್ಟಲ್ ಅಂತ ಕರೀತಾರೆ. ಪೀಜೋ ಎಲೆಕ್ಟ್ರಿಕ್ ಕ್ರಿಸ್ಟಲ್ ಅಂದ್ರೆ ಏನು ಗೊತ್ತಾ? ಕ್ವಾರ್ಜ್. ಎಕ್ಸಾಂಪಲ್ ಇಸ್ ಕ್ವಾರ್ಜ್. ಈ ಕ್ವಾರ್ಜ್ ಅಲ್ಲಿ ಯೂಸ್ ಮಾಡ್ತಾರೆ ಗೊತ್ತಾ? ವಾಚ್ ಯೂಸ್ ಮಾಡ್ತಾರೆ. ವಾಚಲ್ಲಿ ಕ್ವಾರ್ಜ್ ಅಲ್ಲಿ ಯೂಸ್ ಮಾಡ್ತಾರೆ, ವಾಚಲ್ಲಿ ಯೂಸ್ ಮಾಡ್ತಾರೆ. ಏನಿದ್ದು ಅಪ್ಲಿಕೇಶನ್ ಅಂತಂದ್ರೆ ಈ ತರ ಒಂದು ಕ್ವಾರ್ಜ್ ಕ್ರಿಸ್ಟಲ್ ತಗೊಳ್ರಿ. ನೀವು ಟೇಕ್ ಎ ಕ್ವಾರ್ಜ್ ಕ್ರಿಸ್ಟಲ್, ಒಂದು ಈ ತರ ಬಾಕ್ಸ್, ಒಂದು ಚಿಕ್ಕದು ಒಂದು ಸ್ಕ್ವೇರ್ದು ಈ ತರ ತಗೊಳ್ರಿ. ಸ್ಕ್ವೇರ್ದು ಇದು ಕ್ವಾರ್ಜ್. ಇದು ಕ್ವಾರ್ಜ್. ಇದ್ರ ಮೇಲೆ ನೀವು ಇದಕ್ಕೆ ಏನು ಮಾಡೋಣ, ಇಲ್ಲೊಂದು ಕೇಬಲ್ ತಗೋಣ, ಕನೆಕ್ಟ್ ಮಾಡೋಣ. ಇಲ್ಲೊಂದು ಕೇಬಲ್ ತಗೊಂಡು ಇದನ್ನ ಏನು ಮಾಡೋಣ, ಗ್ರೌಂಡ್ ಮಾಡೋಣ. ಗ್ರೌಂಡ್ ಮಾಡೋಣ. ಇದಕ್ಕೆ ನಾವು ಏನಾದರೂ ಫೋರ್ಸ್ ಅಪ್ಲೈ ಮಾಡಿದ್ರೆ ಇಲ್ಲಿ ಫೋರ್ಸ್ ಅಥವಾ ಪ್ರೆಷರ್, ಫೋರ್ಸ್ ಆರ್ ಪ್ರೆಷರ್ ಇಲ್ಲಿ ಹಾಕಿದ್ರು ಅನ್ಕೊಳ್ಳಿ ಇದ್ರ ಮೇಲೆ, ಅವಾಗ ಏನಾಗುತ್ತೆ ಕ್ರಿಸ್ಟಲ್ ಇದೆಯಲ್ಲ ಅದು ಕಂಪ್ರೆಸ್ ಆಗುತ್ತಲ್ಲ. ಈ ಕ್ರಿಸ್ಟಲ್ ಏನಾಗುತ್ತೆ ಕಂಪ್ರೆಸ್ ಆಗುತ್ತೆ. ದಿಸ್ ಕ್ರಿಸ್ಟಲ್ ವಿಲ್ ಬಿ ಕಂಪ್ರೆಸ್ಡ್. ಇದು ಯಾವಾಗ ಕಂಪ್ರೆಸ್ ಆಗುತ್ತೋ ಅವಾಗ ಏನಾಗುತ್ತೆ, ಇಟ್ ವಿಲ್ ಗಿವ್ ಔಟ್ ಸಮ್ ವೋಲ್ಟೇಜ್. ಇಟ್ ವಿಲ್ ಗಿವ್ ಔಟ್ ಸಮ್ ವೋಲ್ಟೇಜ್ ಹಿಯರ್, ಮಿಲಿ ವೋಲ್ಟ್ಸ್ ಬರುತ್ತೆ. ಯಾವಾಗ ವೆನ್ ಯು ಅಪ್ಲೈ ಫೋರ್ಸ್. ಯಾವಾಗ ಫೋರ್ಸ್ ತೆಗಿತೀವೋ, ವೆನ್ ಯು ರಿಮೂವ್ ಫೋರ್ಸ್, ಅವಾಗ ಏನಾಗುತ್ತೆ ಇಲ್ಲಿ ಪವರ್ ಬರೋದು ಸ್ಟಾಪ್ ಆಗುತ್ತೆ, ವೋಲ್ಟೇಜ್ ಬರೋದು ಸ್ಟಾಪ್ ಆಗುತ್ತೆ. ಈ ತರ ಪ್ರಾಪರ್ಟಿ ಇರುವಂತಹ ಮಟೀರಿಯಲ್ ದಟ್ ಈಸ್ ವಾಟ್ ಇಸ್ ಕಾಲ್ಡ್ ಆಸ್ ಪೀಜೋ ಎಲೆಕ್ಟ್ರಿಕ್ ಮಟೀರಿಯಲ್ ಅಂತ ಕರೀತಾರೆ. ಪೀಜೋ ಅಂತಂದ್ರೆ ಪ್ರೆಷರ್ ಅಂದಂಗೆ, ಎಲೆಕ್ಟ್ರಿಕ್ ಅಂದ್ರೆ ಪ್ರೆಷರ್ ಅದ ಮೇಲೆ ಹಾಕಿದಾಗ ಎಲೆಕ್ಟ್ರಿಕ್ ವೋಲ್ಟೇಜ್ ಪ್ರೊಡ್ಯೂಸ್ ಮಾಡುವಂತಹ ಒಂದು ವಸ್ತುವಿಗೆ, ಒಂದು ಮಟೀರಿಯಲ್ಗೆ ಏನಂತ ಕರಿತೀವಿ ನಾವು? ಪೀಜೋ ಎಲೆಕ್ಟ್ರಿಕ್ ಮಟೀರಿಯಲ್ ಅಂತ ಕರಿತೀವಿ. ಕ್ವಾರ್ಜ್ ಈಸ್ ಒನ್ ಟೈಪ್. ಕ್ವಾರ್ಜ್ ಅಂತ ಏನಿದೆಯಲ್ಲ ಅದು ಒನ್ ಟೈಪ್. ಇದು ವಾಚ್ ಯೂಸ್ ಮಾಡ್ತಾರೆ ಗಡಿಯಾರದಲ್ಲಿ. ಅದು ಮುಳ್ಳು ತಿರುಗುತ್ತಲ್ಲ, ಟಿಕ್ 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 ಹೋಗುತ್ತೆ ನೋಡು, ಅಲ್ಲಿ ಇದೇ ತರ ಯೂಸ್ ಮಾಡೋದು. ಕ್ವಾರ್ಜ್ ಯೂಸ್ ಮಾಡ್ತಾರಲ್ಲ, ಅದಕ್ಕೆ ನೋಡ್ತಾರೆ ಹಿಂದೆ ಬರುತ್ತೆ ನೋಡು, ಕ್ವಾರ್ಜ್ ವಾಚ್ ಅಂತ ಬರುತ್ತೆ. ಟೈಟನ್ ಕ್ವಾರ್ಜ್ ವಾಚ್ ಅಂತ ಬರುತ್ತೆ ನೋಡಿ, ನೋಡಿರ್ಬೇಕಾದ್ರೆ. ಸೊ ದಿಸ್ ಕ್ರಿಸ್ಟಲ್ ಇಸ್ ಯೂಸ್ಡ್. ಸೊ ದಿಸ್ ಇಸ್ ದಟ್ ಕ್ರಿಸ್ಟಲ್. ಈಗೇನಾಗುತ್ತೆ ಗೊತ್ತಾ, ಎಂಜಿನ್ ಮಾಮೂಲಿ ವೈಬ್ರೇಟ್ ಆಗ್ತಾ ಇರ್ತದೆ. ನಿಮ್ಗೆ ಗೊತ್ತಿದೆ ಆಲ್ರೆಡಿ ನಾಕ್ ಅಂದ್ರೆ ಏನು ಅಂತೇಳಿ. ನಾಕ್ ಅಂದ್ರೆ ಏನು ಹೇಳು? ಅಬ್ನಾರ್ಮಲ್ ಕಂಬಷನ್ ಅಲ್ವೇನೋ? ನಾಕ್ ಅಂದ್ರೆ ಏನು? ಅಬ್ನಾರ್ಮಲ್ ಕಂಬಷನ್. ಈ ತರ ಹೀಗಿದೆ. ಇದು ಪ್ರೆಷರು. ಇದೇನಪ್ಪ ಅಂದ್ರೆ ಪಿಸ್ಟನ್ ಮೂವ್ಮೆಂಟ್, ಕ್ರ್ಯಾಂಕ್ ಅಂತಾರೆ. ಕ್ರ್ಯಾಂಕ್ ಮೂವ್ಮೆಂಟ್ ಅಲ್ವೇನಪ್ಪ? ಸೊ ಲೆಟ್ ಇಟ್ ಬಿ TDC. ಇದು ನೋಡಿದ್ರಲ್ಲ ನೀವು, ಈ ಗ್ರಾಫ್ ಹಿಂಗೆ ಬರುತ್ತೆ. ಇದು ಮಾಮೂಲಿ ಗ್ರಾಫ್. ಇದು ಪ್ರೆಷರ್ ರೈಸ್ ಆಗ್ತಾ ಹೋಗುತ್ತೆ, ಆಮೇಲೆ ಸ್ಟಾಪ್ ಆಗುತ್ತೆ, ಹೌದಿಲ್ಲ? ಆದ್ರೆ ಇಲ್ಲಿ ಏನಾಗುತ್ತೆ, ನಾಕಿಂಗ್ ಆದಾಗ ಏನಾಗುತ್ತೆ, ಅಬ್ನಾರ್ಮಲ್ ಕಂಬಷನ್ ಆದಾಗ ಈ ತರ ವೈಬ್ರೇಷನ್ ಬರುತ್ತೆ. ಹೊಟ್ಟೆ ಗುಡುಗುಡು ಅಂತದಿಲ್ಲ, ನಾವು ಸರಿಯಾಗಿ ಜೀರ್ಣ ಆಗ್ತಿದ್ರೆ ಆ ಥರ ಎಂಜಿನ್ಲೂ ಸರಿಯಾಗಿ ಬರ್ನ್ ಆಗ್ತಿದ್ರೆ ಫ್ಯೂಲ್, ಎಂಜಿನ್ ಒಳಗೆ ಈ ಥರ ಗುಡುಗುಡು ಆಗುತ್ತೆ. ಈ ಥರ ಏನಾಗುತ್ತೆ, ಗುಡುಗುಡು ಆಗುತ್ತೆ. ಗುಡುಗುಡದಾಗ ಏನು ಮಾಡ್ತೀರಿ ನೀವು? ನಿಮ್ಗೆಲ್ಲ ಗೊತ್ತಿದೆ, ತಣ್ಣಗಿರೋ ಹಾಲು ಕುಡಿತೀರಿ ಅಲ್ವಾ? ಹೊಟ್ಟೆಯಲ್ಲಿ ಏನೋ ಗುಡುಗುಡು ಶುರು ಆದರೆ ತಣ್ಣಗಿರೋ ಹಾಲು ಕುಡಿತೀರಿ, ತಂಪು ಮಾಡ್ಕೊತೀರ ಹೊಟ್ಟೆನ, ಹೌದಿಲ್ಲ? ಹಾಗೇನೆ ಎಂಜಿನ್ ಏನು ಮಾಡುತ್ತೆ, ಈ ಥರ ಏನಾದರೂ ಒಳಗಡೆ ಅಬ್ನಾರ್ಮಲ್ ಕಂಬಷನ್ ಆಯಿತು, ಓವರ್ ಹೀಟ್ ಆಯ್ತು ಅನ್ಕೋ, ಹೀಟ್ ಆಗ್ಬಿಟ್ಟು ಎಂಜಿನಲ್ಲಿ ನಾಕಿಂಗ್ ಆದರೆ ಅವಾಗ ಏನು ಮಾಡ್ತದೆ, ಎಂಜಿನ್ನು ಫ್ಯೂಲ್ ಜಾಸ್ತಿ ಸ್ಪ್ರೇ ಮಾಡುತ್ತೆ. ಫ್ಯೂಲ್ ಜಾಸ್ತಿ ಸ್ಪ್ರೇ ಮಾಡಿದಾಗ ಏನಾಗುತ್ತೆ, ಒಳಗಡೆ ಎಂಜಿನ್ ಕೂಲ್ ಆಗುತ್ತೆ. ಕೂಲ್ ಆದಾಗ ಏನಾಗುತ್ತೆ, ಈ ನಾಕಿಂಗು ಸ್ಟಾಪ್ ಆಗುತ್ತೆ. ನಾಕಿಂಗ್ ಇಲ್ಲಾಂದ್ರೆ ಏನಾಗುತ್ತೆ, ನಾಕಿಂಗ್ ಹಂಗೆ ಕಂಟಿನ್ಯೂ ಆದರೆ ಪಿಸ್ಟನ್ ಮೈಟ್ ರಪ್ಚರ್. ಪಿಸ್ಟನ್ ಬೆಂಡ್ ಆಗ್ಬೋದು, ಆಮೇಲೆ ನಿಮ್ಮ ವಾಲ್ವ್ ಬೆಂಡ್ ಆಗ್ಬೋದು, ಸ್ಪಾರ್ಕ್ ಪ್ಲಗ್ ಬರ್ನ್ ಆಗ್ಬೋದು, ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಅದನ್ನ ಅವಾಯ್ಡ್ ಆಗಬೇಕು ಅಂತಂದ್ರೆ ಈ ನಾಕಿಂಗನ್ನು ಅವಾಯ್ಡ್ ಮಾಡಬೇಕು. ನಾಕಿಂಗ್ ಅವಾಯ್ಡ್ ಮಾಡಬೇಕು ಅಂದರೆ ಯು ಶುಡ್ ಹ್ಯಾವ್ ಎ ನಾಕ್ ಸೆನ್ಸರ್.
ಸೊ ಅದು ಇದು ಮಾಡುತ್ತೆ. ಈಗ ಇನ್ನೊಂದ್ಸಲ ನೋಡ್ಬಿಡೋಣ, ನಾಕಿಂಗ್ ಅಂದ್ರೆ ಎಕ್ಸಾಕ್ಟ್ಲಿ ನಾವು ನೋಡ್ಬಿಡೋಣ. ಹೆಂಗೆ ಗೊತ್ತಾನೆ, ಈ ಸಿಲಿಂಡರ್ ಇದೆ ಅನ್ಕೊಳ್ತಾರೆ, ಇದು ನಿಮ್ಮ ಕಂಬಷನ್ ಚೇಂಬರ್, ಈ ಪಿಸ್ಟನ್ ಇರ್ತದಲ್ವಾ, ಇಲ್ಲಿ ಕಂಬಷನ್ ಆಗಬೇಕಾದಾಗ ನಿಮಗೆಲ್ಲ ಗೊತ್ತಿದೆ, ಇಲ್ಲಿ ಸ್ಪಾರ್ಕ್ ಪ್ಲಗ್ ಇರುತ್ತೆ. ಸ್ಪಾರ್ಕ್ ಕೊಟ್ಟ ತಕ್ಷಣ ಆಗುತ್ತೆ, ಕಂಬಷನ್ ಹಿಂಗೆ ಈ ಥರ ನಿಧಾನಕ್ಕೆ ಹೋಗುತ್ತೆ, ಫ್ಲೇಮ್ ಬರ್ತದೆ, ಎಲ್ಲ ಫ್ಲೇಮ್ ಬರೋದು ಏನಾಗುತ್ತೆ, ಈ ಥರ ಫ್ಲೋ ಆಗುತ್ತೆ ಎಲ್ಲ ಕಡೆ ಸ್ಮೂತ್ ಆಗಿ ಫ್ಲೇಮ್ ಹಾಕೊಂಡು ಹೋಗುತ್ತೆ. ಈ ಥರ ಆದರೆ ಏನು ಪ್ರಾಬ್ಲಮ್ ಆಗಲ್ಲ. ಸ್ಪಾರ್ಕ್ ಪ್ಲಗ್ ಇಂದ ಸ್ಪಾರ್ಕ್ ಬಂತು, ಫ್ಲೇಮ್ ಎಲ್ಲ ಕಡೆ ಹೋದ್ರೆ ಏನು ತೊಂದರೆ ಆಗಲ್ಲ. ನೋಡಿ ಈಗ ಏನಾಗುತ್ತೆ, ಫ್ಲೇಮ್ ಎಲ್ಲ ಕಡೆ ಹೋಗ್ತಾ ಇದೆ, ಏನು ಪ್ರಾಬ್ಲಮ್ ಆಗಲ್ಲ ಈ ಥರ ಇದ್ರೆ. ಆದರೆ ಒಂದೊಂದ್ಸಲ ಏನಾಗುತ್ತೆ ಗೊತ್ತಾ, ಒಂದೊಂದ್ಸಲ ಏನಾಗುತ್ತೆ, ಇಲ್ಲಿ ಯಾವುದೋ ಎಕ್ಸಾಂಪಲ್, ಈಗ ಇನ್ನೊಂದು ಹಾಕ್ತೀನಿ ನೋಡಿ ಸ್ಕೆಚ್. ಇಲ್ಲಿ ಐ ವಿಲ್ ಡ್ರಾ ಒನ್ ಮೋರ್ ಸ್ಕೆಚ್. ಏನು ಮಾಡ್ತೀನಿ ಅಂತಂದರೆ, ವಿಲ್ ಹ್ಯಾವ್ ಅ ನ್ಯೂ ಸೆಕ್ಷನ್. ಸೊ ಈ ಥರ ಟಾಪ್ ವ್ಯೂ ನೋಡ್ಕೊಂಡು, ಟಾಪ್ ವ್ಯೂ, ಲೆಟ್ ಅಸ್ ಟೇಕ್ ದ ಟಾಪ್ ವ್ಯೂ ಆಫ್ ದ ಸಿಲಿಂಡರ್. ಇಲ್ಲಿ ಸ್ಪಾರ್ಕ್ ಪ್ಲಗ್ ಇದೆ, ಇಲ್ಲಿ ಎಕ್ಸಾಸ್ಟ್ ವಾಲ್ವ್ ಇದೆ, ಇಲ್ಲಿ ಇನ್ಲೆಟ್ ವಾಲ್ವ್ ಇದೆ ಅನ್ಕೊಳ್ಳೋಣ. ಟಾಪ್ ವ್ಯೂ ಇದು. ಸ್ಪಾರ್ಕ್ ಕೊಟ್ಟ ತಕ್ಷಣ ಆಗುತ್ತೆ, ಫ್ಲೇಮ್ ಹಿಂಗೆ ಸ್ಮೂತಾಗಿ ಎಲ್ಲ ಕಡೆ ಹೋಗ್ತಾ ಇರ್ತದೆ. ಹಿಂಗೆ ಫ್ಲೇಮ್ ಎಲ್ಲ ಕಡೆ ಈ ಥರ ಹೋಗ್ತಾ ಇರ್ತದೆ. ಕೆಲವು ಸಲ ಏನಾಗುತ್ತೆ ಗೊತ್ತಾ, ಈ ಎಕ್ಸಾಸ್ಟ್ ವಾಲ್ವ್ ಇದೆಯಲ್ಲ, ಈ ಎಕ್ಸಾಸ್ಟ್ ವಾಲ್ವ್ ಏನಾಗುತ್ತೆ, ಈ ಎಕ್ಸಾಸ್ಟ್ ವಾಲ್ವ್ ಇದು ಇದೆಲ್ಲ ಎಕ್ಸಾಸ್ಟ್ ವಾಲ್ವ್, ಈ ಎಕ್ಸಾಸ್ಟ್ ವಾಲ್ವ್ ಏನಾಗುತ್ತೆ, ಹಾಟ್ ಇರ್ತದೆ. ಅಲ್ಲಿರೋ ಫ್ಯೂಲ್ ಏನಾಗ್ಬೋದು, ಇಟ್ ವಿಲ್ ಆಲ್ಸೋ ಸ್ಟಾರ್ಟ್ ಬರ್ನಿಂಗ್ ಹಿಯರ್. ಇಲ್ಲಿ ಏನಾಗುತ್ತೆ, ಫ್ಲೇಮ್ ಶುರು ಆಗ್ಬಿಡ್ತದೆ. ಇಲ್ಲಿ ಫ್ಲೇಮ್ ಶುರು ಆಗೋದು ಅಲ್ದೇನೆ ಏನಾಗುತ್ತೆ, ಇಲ್ಲಿ ಕೂಡ ಫ್ಲೇಮ್ ಶುರು ಆಗ್ಬಿಡ್ತದೆ. ಅವಾಗ ಏನಾಯ್ತು, ಇಲ್ಲೂ ಫ್ಲೇಮ್ ಬಂತು ಈ ಥರ, ಇಲ್ಲೂ ಬಂತು ಫ್ಲೇಮು, ಇಲ್ಲೂ ಬಂತು ಫ್ಲೇಮು. ಅವಾಗ ಏನಾಗುತ್ತೆ, ಸೆಂಟ್ರಲ್ ಏನಾಗುತ್ತೆ, ಈ ಭಾಗದಲ್ಲಿ ಡಿಕ್ಕಿ ಹೊಡ್ತೀವಿ, ಈ ಭಾಗದಲ್ಲಿ ಏನಾಗುತ್ತೆ, ಡಿಕ್ಕಿ ಹೊಡ್ತೀವಿ. ಈ ಭಾಗದಲ್ಲಿ ಡಿಕ್ಕಿ ಹೊಡೆದಾಗ ಏನಾಗುತ್ತೆ, ಪ್ರೆಷರು ಫುಲ್ಲು ರೈಸ್ ಆಗುತ್ತೆ ಈ ಥರ, ಹೌದಾ? ಸೊ ಈ ಥರ ರೈಸ್ ಆಗುತ್ತೆ. ಈ ಥರ ರೈಸ್ ಆದಾಗ ಏನಾಯಿತು, ನಿಮಗೇನಾಗುತ್ತೆ, ವೈಬ್ರೇಷನ್ ಬರ್ತದೆ. ಎಂಜಿನಲ್ಲಿ ಏನಾಗುತ್ತೆ, ವೈಬ್ರೇಷನ್ ಬರ್ತದೆ. ಏನಾಗುತ್ತೆ, ಟೆಂಪ್ರೇಚರ್ ರೈಸ್ ಆಗುತ್ತೆ, ಪ್ರೆಷರ್ ರೈಸ್ ಆಗುತ್ತೆ, ವೈಬ್ರೇಷನ್ ಜಾಸ್ತಿ ಆಗುತ್ತೆ. ಸೊ ಅವಾಗೇನಾಗುತ್ತೆ, ಸಿಲಿಂಡರು ಹಾಳಾಗುತ್ತೆ, ಪಿಸ್ಟನ್ ಹಾಳಾಗ್ಬೋದು, ಸ್ಪಾರ್ಕ್ ಪ್ಲಗ್ ಹಾಳಾಗ್ಬೋದು, ವಾಲ್ವ್ ಹಾಳಾಗ್ಬೋದು. ಸಿವಿಯರ್ ಕೇಸಲ್ಲಿ ಏನಾಗುತ್ತೆ ಗೊತ್ತಾ, ಪ್ರೀ ಇಗ್ನಿಷನ್ ಆಗುತ್ತೆ. ಪ್ರೀ ಇಗ್ನಿಷನ್ ಆಗ್ಬಿಟ್ರೆ ಏನಾಗುತ್ತೆ, ನಿಮ್ಮ ಕನೆಕ್ಟಿಂಗ್ ರಾಡ್ ಇದೆಯಲ್ಲ, ಬೆಂಡ್ ಆಗ್ಬಿಡ್ತದೆ. ಕನೆಕ್ಟಿಂಗ್ ರಾಡ್ ಏನಾಗುತ್ತೆ, ಕನೆಕ್ಟಿಂಗ್ ರಾಡ್ ಮೈಟ್ ಬೆಂಡ್ ಆಗ್ಬೋದು. ಇನ್ನೂ ಜಾಸ್ತಿ ಪ್ರಾಬ್ಲಮ್ ಆದರೆ ಸೀಸ್ ಆಗಿಬಿಡುತ್ತೆ, ಎಂಜಿನ್ ಸೀಸ್ ಆಗುತ್ತೆ. ಸೊ ಹಾಗಾಗಿ ಈ ನಾಕಿಂಗ್ ಅನ್ನೋದನ್ನು ನಾವು ಏನು ಮಾಡಬೇಕು, ತಡಿಬೇಕು. ಇಷ್ಟ ಇಲ್ಲದೆ ಏನಾಗುತ್ತೆ, ಮೈಲೇಜ್ ಡ್ರಾಪ್ ಆಗುತ್ತೆ, ಪವರ್ ಡ್ರಾಪ್ ಆಗುತ್ತೆ. ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತವೆ ನಾಕಿಂಗಿಂದ. ಸೊ ಹಾಗಾಗಿ ವಿ ಶುಡ್ ಸ್ಟಾಪ್ ನಾಕಿಂಗ್. ಸೊ ನಾಕಿಂಗ್ ಸ್ಟಾಪ್ ಮಾಡ್ಬೇಕು ಅಂದ್ರೆ ಏನು ಮಾಡ್ಬೇಕು, ನಾವು ಎಂಜಿನ್ನ ಕೂಲ್ ಮಾಡಬೇಕು, ಹೀಟ್ ಆಗೋದಕ್ಕೆ ಬಿಡಬಾರ್ದು. ಸೊ ಅದಕ್ಕೆ ಏನು ಮಾಡ್ತದೆ, ಇಂಜೆಕ್ಟರ್ ಜಾಸ್ತಿ ಫ್ಯೂಲ್ನ ಸ್ಪ್ರೇ ಮಾಡುತ್ತೆ. ಅವಾಗ ಏನಾಗುತ್ತೆ, ಆಟೋಮೆಟಿಕಲಿ ಸಿಲಿಂಡರ್ ಕೂಲ್ ಆಗುತ್ತೆ. ಅವಾಗ ಏನಾಗುತ್ತೆ, ನಾಕಿಂಗು ಅವಾಯ್ಡ್ ಆಗುತ್ತೆ. ಸೊ ಅದಕ್ಕೆ ನಾಕಿಂಗ್ ಆಗೋದನ್ನ ಕಂಡುಹಿಡಿಯೋಕ್ಕೆ ಒಂದು ಸೆನ್ಸರ್ ಬೇಕಲ್ವಾ. ಸೊ ಅದಕ್ಕೆ ವಿ ಹ್ಯಾವ್ ಎ ನಾಕ್ ಸೆನ್ಸರ್ ಇದೆ. ಸೊ ದಿಸ್ ಇಸ್ ದ ನಾಕ್ ಸೆನ್ಸರ್, ಕರೆಕ್ಟಾ? ಸೊ ಇದನ್ನ ಹೇಳಿದೆ, ಸಿಲಿಂಡರ್ ಬ್ಲಾಕಲ್ಲಿ ಇದನ್ನ ಫಿಟ್ ಮಾಡಿರ್ತಾರೆ. ಏನಾಗುತ್ತೆ, ಯಾವಾಗ ವೈಬ್ರೇಷನ್ ಬರುತ್ತೋ ಆ ವೈಬ್ರೇಷನ್ ಏನಾಗುತ್ತೆ, ಥ್ರೂ ದಿಸ್ ಬೋಲ್ಟ್, ಈ ಬೋಲ್ಟ್ ಮುಖಾಂತರ ಏನಾಗುತ್ತೆ, ಈ ಮಾಸ್ಗೆ ಬರುತ್ತೆ. ಅವಾಗ ಈ ಮಾಸ್ ಏನಾಗುತ್ತೆ, ಈ ಥರ ವೈಬ್ರೇಟ್ ಆಗುತ್ತೆ. ಈ ಥರ ವೈಬ್ರೇಟ್ ಆದಾಗ ಏನಾಗುತ್ತೆ, ಈ ಮಾಸು ಈ ಫಿಸೋ ಎಲೆಕ್ಟ್ರಿಕ್ ಮೆಟೀರಿಯಲ್ ಮೇಲೆ ಬೀಳುತ್ತೆ. ಬಿದ್ದಾಗ ಏನಾಗುತ್ತೆ, ಇಲ್ಲಿ ಹೇಳಿದ್ನಲ್ಲ, ಇಲ್ಲಿ ಈ ಥರ ಏನಾಗುತ್ತೆ, ಇದರಲ್ಲಿ ಎಲೆಕ್ಟ್ರಿಕ್ ಕರೆಂಟು ವೋಲ್ಟೇಜ್ ಜನರೇಟ್ ಆಗುತ್ತೆ. ಆ ವೋಲ್ಟೇಜ್ನ ಏನು ಮಾಡ್ತೀವಿ ನಾವು, ಇ ಸಿ ಯುಗೆ ಕೊಡ್ತೀವಿ. ಸೊ ಅವಾಗ ಏನಾಗುತ್ತೆ, ಜಾಸ್ತಿ ವೋಲ್ಟೇಜ್ ಬಂದರೆ ನಾಕಿಂಗ್ ಇದ್ದಂಗೆ ಅದು ಗೊತ್ತಾಗುತ್ತೆ, ಇ ಸಿ ಯುಗೆ ನಾಕಿಂಗ್ ಆಗ್ತಾ ಇದೆ ಅಂತ. ಅವಾಗ ಇ ಸಿ ಯು ಏನು ಮಾಡುತ್ತೆ, ಇಂಜೆಕ್ಟರ್ಗೆ ಕೊಟ್ಬಿಟ್ಟು ಫ್ಯೂಲ್ನ ಜಾಸ್ತಿ ಸ್ಪ್ರೇ ಮಾಡಿಸುತ್ತೆ. ಪ್ಲಸ್ ಏನು ಮಾಡುತ್ತೆ, ಇದನ್ನ ಏನು ಮಾಡ್ತದೆ, ಟೈಮಿಂಗನ್ನು ಅಡ್ಜಸ್ಟ್ ಮಾಡುತ್ತೆ. ಇಗ್ನಿಷನ್ ಟೈಮಿಂಗನ್ನು ಏನು ಮಾಡ್ತದೆ, ಚೇಂಜ್ ಮಾಡುತ್ತೆ. ಸೊ ದ್ಯಾಟ್ ದೇರ್ ವಿಲ್ ನಾಟ್ ಬಿ ನಾಕಿಂಗ್. ರಿಟಾರ್ಡ್ ಮಾಡಿದಾಗ ಏನಾಗುತ್ತೆ, ಆಟೋಮೆಟಿಕಲಿ ರಿಟಾರ್ಡ್ ಮಾಡುತ್ತೆ. ಪ್ಲಸ್ ಫ್ಯೂಲ್ನ ಜಾಸ್ತಿ ಎಕ್ಸ್ಟ್ರಾ ಸ್ಪ್ರೇ ಮಾಡುತ್ತೆ. ಅವಾಗ ಏನಾಗುತ್ತೆ, ಎಂಜಿನ್ ಕೂಲ್ ಆಗುತ್ತೆ. ಎಂಜಿನ್ ಕೂಲ್ ಆದಾಗ ಏನಾಯಿತು, ನಾಕಿಂಗು ಸ್ಟಾಪ್ ಆಗುತ್ತೆ.
ದಿಸ್ ಇಸ್ ಹೌ ದಿಸ್ ಸೆನ್ಸರ್ ವರ್ಕ್ಸ್. ಸೊ ಈಗ ನಾವೇನು ಮಾಡೋಣ, ಅದ್ರ ವಿಡಿಯೋ ನೋಡೋಣ. ನಾಕ್ ಸೆನ್ಸರ್ ವಿಡಿಯೋ ನೋಡೋಣ. तो आज इस वीडियो में हम देखेंगे कि नॉक्स सेंसर कहाँ पर लगाया जाता है, नॉक्स सेंसर का फंक्शन क्या होता है, नॉक्स सेंसर का कंस्ट्रक्शन किस तरह का होता है और नॉक्स सेंसर काम कैसे करता है। स्टार्ट करते हैं लोकेशन से। तो इंजन में सिलेंडर के बिल्कुल पास एक नट की हेल्प से इसे लगाया जाता है और इस ನೋಡಿದ್ರಪ್ಪ, ಇದು ಸಿಲಿಂಡರ್ ಬ್ಲಾಕು ಹೌದಿಲ್ಲ. ಸಿಲಿಂಡರ್ ಬ್ಲಾಕ್ಗೆ ಏನು ಮಾಡಿದೆ ನೋಡಿ, ಇದೆ ದಿಸ್ ಇಸ್ ದ ನಾಕ್ ಸೆನ್ಸರ್ ದೇ ಪುಟ್ ಹಿಯರ್. ಇದು ವೈಬ್ರೇಟ್ ಆಗುತ್ತಲ್ಲ, ಆ ವೈಬ್ರೇಷನ್ ಚೆಕ್ ಮಾಡೋದಕ್ಕೆ ಏನು ಮಾಡ್ತಾರೆ, ಇಲ್ಲಿ ಹಾಕಿರ್ತಾರೆ. ಹೌದಾ, ದಿಸ್ ಇಸ್ ದ ಲೊಕೇಶನ್. ನಾವು होता है। अब आते हैं फंक्शन के ऊपर। तो इंजन की रनिंग कंडीशन में फ्यूल के कंबशन के दौरान प्रोड्यूस होने वाली ನೋಡಿ ಏನಾಗ್ತದೆ, ಇಂಜಿನ್ ವೈಬ್ರೇಟ್ ಆಗ್ತಾ ನೋಡಿ. ಇಂಜಿನ್ ಏನಾಗ್ತಾ ಇದೆ, ಇಟ್ ಇಸ್ ವೈಬ್ರೇಟಿಂಗ್. ಆ ವೈಬ್ರೇಟಿಂಗ್ ಸಿಗ್ನಲ್ ಇದೆಯಲ್ಲ, ಆ ಸಿಗ್ನಲ್ ಏನಾಗುತ್ತೆ, ಇಟ್ ವಿಲ್ ಬಿ ಸಪ್ಲೈಡ್ ಟು, ಇಟ್ ವಿಲ್ ಬಿ ಟ್ರಾನ್ಸ್ಫರ್ ಟು ದಿಸ್ ಸೆನ್ಸರ್. ನಾಕ್ ಸೆನ್ಸರ್ಗೆ ಏನಾಗುತ್ತೆ, ಈ ವೈಬ್ರೇಷನ್ ಟ್ರಾನ್ಸ್ಫರ್ ಆಗುತ್ತೆ. ನೋಡು, एबनॉर्मल नॉकिंग साउंड को बाय मींस ऑफ फ्रीक्वेंसी डिटेक्ट करने का काम करता है नॉक सेंसर। अब आता है कंस्ट्रक्शन के ऊपर। तो सेंसर में मेन बॉडी में सबसे पहले बोल्ट के साथ एक नट लगा होता है जो कि पूरी बॉडी के साथ रिजिडली कनेक्ट होता है। अब उसके नीचे एक मेटल का वॉशर लगा होता है जो कि आगे एक मेटल कॉइन जिसे सर्फिक मास भी कहा जाता है उसके साथ कनेक्ट होता है। अब जो बॉटम पार्ट है उसमें कनेक्टर के साथ एक पीजो इलेक्ट्रिक मेटल ನೋಡಪ್ಪ, ಇಲ್ಲೇನಿದೆ, ಯೋಗಟೆ ಫಿಸಿಯೋಲೆಕ್ಟ್ರಿಕ್ ಮಟೀರಿಯಲ್. ದಿಸ್ ಇಸ್ ಫಿಸಿಯೋಲೆಕ್ಟ್ರಿಕ್ ಮಟೀರಿಯಲ್ ಲೈಕ್ ಕ್ವಾರ್ಜ್ ಇರುತ್ತೆ. ಇದು ಕನೆಕ್ಟರ್. ದೀಸ್ ಆರ್ ಮೆಟಲ್ ಕನೆಕ್ಷನ್ಸ್. ಸೊ ಇಲ್ಲಿ ಒಂದು ಏನಾಗಿದೆ, ಸೆನ್ಸರ್ ಕಾಯಿಲ್ ಆಚೆ ಹೋಗಿದೆ ನೋಡಿ. ಸೆನ್ಸರ್ ಕಾಯಿಲ್ ಆಚೆ ಹೋಗಿದೆ. ದಿಸ್ ಇಸ್ ಯುವರ್ ಸಿಸಮಿಕ್ ಮಾಸ್. ಸೊ ಯಾವಾಗ ಎಂಜಿನ್ ವೈಬ್ರೇಟ್ ಆಗುತ್ತೋ, ಹಿಂಗೆ ವೈಬ್ರೇಟ್ ಆದಾಗ ಏನಾಗುತ್ತೆ, ಈ ಬೋಲ್ಟ್ ಕೂಡ ವೈಬ್ರೇಟ್ ಆಗುತ್ತೆ. ಅವಾಗ ಈ ಬಾಡಿ ಫುಲ್ ವೈಬ್ರೇಟ್ ಆಗುತ್ತೆ. ಅವಾಗ ಏನಾಗುತ್ತೆ, ಈ ಮಾಸ್ ಇದೆಯಲ್ಲ, ಈ ಸಿಸಮಿಕ್ ಮಾಸ್, ಅದು ಕೂಡ ವೈಬ್ರೇಟ್ ಆಗುತ್ತೆ. ವೈಬ್ರೇಟ್ ಆದಾಗ ಏನಾಗುತ್ತೆ, ಈ ಮಾಸ್ ಬಂದ್ಬಿಟ್ಟು ಇದು ಹೊಡಿತದೆ. ಈ ಫಿಸಿಯೋಲೆಕ್ಟ್ರಿಕ್ ಮಟೀರಿಯಲ್ ಬಂದು ಈಗ ಹೊಡಿತದೆ. ಹೊಡೆದಾಗ ಏನಾಯ್ತು, ನಾವು ಆಗಲೇ ಹೇಳಿದ್ನಲ್ಲ, ಅದ್ರ ಪ್ರಕಾರ ಇದೇನು ಮಾಡ್ತದೆ, ಇಟ್ ವಿಲ್ ಜನರೇಟ್ ಸಮ್ ವೋಲ್ಟೇಜ್. ಆ ವೋಲ್ಟೇಜು ಇಲ್ಲಿ ಹೋಗ್ತಾ ಇರ್ತದೆ. ಹೊಡಿತದೋ, ಈ ಮಾಸ್ ಎಷ್ಟು ಜೋರಾಗಿ ಇದು ಹೊಡಿತದೋ ಅಷ್ಟು ಜಾಸ್ತಿ ವೋಲ್ಟೇಜ್ ಇಲ್ಲಿ ಬರುತ್ತೆ. ಸೊ ವೈಬ್ರೇಷನ್ ಜಾಸ್ತಿ ಯಾವಾಗ ಬರ್ತದೆ, ವೆನ್ ದೇರ್ ಇಸ್ ನಾಕಿಂಗ್. ನಾಕಿಂಗ್ ಇದ್ದಾಗ ಏನಾಗುತ್ತೆ, ಇಲ್ಲಿ ವೈಬ್ರೇಷನ್ ಜಾಸ್ತಿ ಬರ್ತದೆ. ಯಾವಾಗ ಜಾಸ್ತಿ ವೈಬ್ರೇಷನ್ ಬಂತು ಅವಾಗ ಈ ಮಾಸ್ ಜಾಸ್ತಿ ವೈಬ್ರೇಟ್ ಆಗುತ್ತೆ. ಯಾವಾಗ ಇದು ಜಾಸ್ತಿ ವೈಬ್ರೇಟ್ ಆಗುತ್ತೋ ಅವಾಗ ಅದು ಈ ಮಾಸು ಇದ್ರ ಮೇಲೆ, ಈ ಕ್ರಿಸ್ಟಲ್ ಮೇಲೆ ಜಾಸ್ತಿ ಅಪ್ಲೈ ಮಾಡುತ್ತೆ. ಯಾವಾಗ ಫೋರ್ಸ್ ಜಾಸ್ತಿ ಅಪ್ಲೈ ಆಗುತ್ತೋ ಅವಾಗ ಏನಾಗುತ್ತೆ, ಇದು ಜಾಸ್ತಿ ವೋಲ್ಟೇಜ್ನ ಇಲ್ಲಿ ಕೊಡುತ್ತೆ, ಇಲ್ಲಿ ಜನರೇಟ್ ಮಾಡುತ್ತೆ. ಸೊ ವೋಲ್ಟೇಜ್ ವಿಲ್ ಬಿ ಮೋರ್. ಯಾವಾಗ ವೋಲ್ಟೇಜ್ ಜಾಸ್ತಿ ಇದೆಯೋ ಅವಾಗ ಎಂಜಿನ್ ಕಂಟ್ರೋಲ್ ಯೂನಿಟ್ಗೆ ಗೊತ್ತಾಗುತ್ತೆ ಏನೋ ನಾಕಿಂಗ್ ಆಗ್ತಾ ಇದೆ ಅಂತ ಅರ್ಥ. ಓಕೆನಾ, ನೋಡ್ರಿ ಹೆಂಗೆ ನೆಕ್ಸ್ಟ್. यानी कि पोलीविनाइल रिंग फ्लोरीन की एक रिंग लगी हुई होती है और कनेक्टर केबल आगे ECM के साथ कनेक्ट होता है। अब बात करते हैं वर्किंग की। तो इंजन में जब भी नॉकिंग होगा तब एबनॉर्मल फ्रीक्वेंसी से वाइब्रेशन और साउंड दोनों प्रोड्यूस होंगे। तो उसी वाइब्रेशन को माउंटिंग बोल्ट नट के थ्रू पास करेगा वॉशर को। अब वॉशर के साथ सेस्मिक मास लगा हुआ है जो कि उस वाइब्रेशन को आगे पीजो इलेक्ट्रिक मटेरियल की तरफ जाने देगा। अब पीजो इलेक्ट्रिक मेटल की खासियत है कि ನೋಡ್ರಿ, ಇಲ್ಲಿ ಯಾವಾಗ ವೈಬ್ರೇಟ್ ಆಗುತ್ತೋ ಅವಾಗ ಏನಾಗ್ತದೆ, ಮೇಲೆ ಫೋರ್ಸ್ ಬಿತ್ತಲ್ಲ, ಫೋರ್ಸ್ ಬಿದ್ದಾಗ ನೋಡು ಇಲ್ಲಿ ವೋಲ್ಟೇಜ್ ಜಾಸ್ತಿ ಬರ್ತದೆ. ಇಲ್ಲಿ ವೋಲ್ಟ್ ಮೀಟರ್ ತೋರಿಸ್ತಾನೆ. ವೋಲ್ಟ್ ಮೀಟರ್ ಇವಾಗ ಮೊದಲು 0 ಇತ್ತಲ್ಲ, ಯಾವಾಗ ವೈಬ್ರೇಟ್ ಆಗಿ ಶುರು ಆಗುತ್ತೋ ಅವಾಗ ನೋಡು, ಇಟ್ ವಿಲ್ ಶೋಯಿಂಗ್ ಸಮ್ ವೋಲ್ಟೇಜ್. ನೋಡು वाइब्रेशन ನೋಡಿ, ನೋಡಿ, से सब्जेक्ट किया जाता है ಇಟ್ या ಇಸ್ ಶೋಯಿಂಗ್ ಸಮ್ ವೋಲ್ಟೇಜ್. किया जाता है तब वो बहुत ही ನೋಡಿ, ಎಂಜಿನ್ ವೈಬ್ರೇಟ್ ಆಗ್ತಾ ಇದ್ದಾಗ ಇದು ವೈಬ್ರೇಟ್ ಆಗ್ತಾ ಇದೆ, ಇಲ್ಲಿ ಕರೆಂಟ್ ಬರ್ತಾ ಇದೆ. ಕರೆಂಟ್ ಬಂದಾಗ ನೋಡು ಇಲ್ಲಿ ವೋಲ್ಟೇಜ್ ಜಾಸ್ತಿ ಬರ್ತಾ ಇದೆ. डिपेंड करेगा। यानी जितना वाइब्रेशन ज्यादा होगा उतना करंट ज्यादा प्रोड्यूस होगा। अब उसी डेटा के ऊपर से EMU यानी कि इंजन मैनेजमेंट यूनिट ये पता कर पाएगा कि इंजन में नॉकिंग हो रहा है या नहीं हो रहा। तो आज के लिए बस इतना ही। अगर आपको वीडियो पसंद आया है तो लाइक कीजिए और ಓಕೆನಾ. ಸೊ ಈ ಸ್ಕೆಚ್ನ ನೀವು ಎಕ್ಸಾಂಪಲ್ ಹಾಕ್ಬಿಟ್ಟು ಹೇಳಬೇಕು. ಓಕೆನಾ, ರೈಟ್. ನೋಡಿದೆ ಕಾರ್ಜ್ ಅಂತ ಹೇಳಿದ್ದೀನಿ. ಓಕೆ, ನೆಕ್ಸ್ಟ್ ಎಂಜಿನ್ ಕೂಲೆಂಟ್ ಟೆಂಪರೇಚರ್ ಸೆನ್ಸರ್ ಹೇಗೆ ವರ್ಕ್ ಆಗುತ್ತೆ. ಎಂಜಿನ್ ಕೂಲೆಂಟ್ ಟೆಂಪರೇಚರ್ ಸೆನ್ಸರ್ ಯಾವ ಥರ ವರ್ಕ್ ಆಗುತ್ತೆ. ಸೊ ನಾವಿಲ್ಲಿ ಏನು ಮಾಡ್ತೀವಿ ನೋಡಿದ್ದು, ಎಂಜಿನ್ ಕೂಲೆಂಟ್ ಟೆಂಪರೇಚರ್ ಸೆನ್ಸರ್ ಇದು ಆ್ಯಕ್ಚುಲಿ ಒಂದು ಇದೇನಿದು ಕಾಯಿಲ್. ಇದು ದಿಸ್ ಕಾಯಿಲ್ ಇಸ್ ಮೇಡ್ ಅಪ್ ಆಫ್ ಥರ್ಮಿಸ್ಟರ್. ಇಟ್ ಇಸ್ ಮೇಡ್ ಅಪ್ ಆಫ್ ನೋಡಿದೆ ಥರ್ಮಿಸ್ಟರ್ ಅಂತ ಇದೆ ನೋಡಿ.
ಏನು ಥರ್ಮಿಸ್ಟರ್ ಅಂತ ನೋಡಿ. ಥರ್ಮಿಸ್ಟರ್ ಅಂತ ಒಂದು ಸೆಮಿ ಕಂಡಕ್ಟಿಂಗ್ ಮಟೀರಿಯಲ್ ಅದು. ಸೊ ದಿಸ್ ಕಾಯಿಲ್ ಇಸ್ ಮೇಡ್ ಅಪ್ ಆಫ್, ಈ ಕಾಯಿಲ್ ಇದೆಯಲ್ಲ, ದಿಸ್ ಕಾಯಿಲ್ ಇಸ್ ಮೇಡ್ ಅಪ್ ಆಫ್ ದಿಸ್ ಥರ್ಮಿಸ್ಟರ್. ಸೊ ದಿಸ್ ಕಾಯಿಲ್ ಈಸ್ ಮೇಡ್ ಅಪ್ ಆಫ್ ಥರ್ಮಿಸ್ಟರ್. ಥರ್ಮಿಸ್ಟರ್ ಒಂದು ಇಂಪಾರ್ಟೆಂಟ್ ಪ್ರಾಪರ್ಟಿ ಏನಪ್ಪಾ ಅಂತಂದ್ರೆ, ಇಟ್ ವಿಲ್ ಹ್ಯಾವ್ ಎನ್ ಟಿ ಸಿ ನೋಡಿದೆ. ಎನ್ ಟಿ ಸಿ ಅಂದ್ರೆ ಏನು? ಎನ್ ಟಿ ಸಿ ಅಂತಂದ್ರೆ ನೆಗೆಟಿವ್ ಟೆಂಪರೇಚರ್ ಕೋಯಿಫಿಷಿಯಂಟ್ ಅನ್ನಂಗೆ. ಕೋಯಿಫಿಷಿಯಂಟ್, ನೆಗೆಟಿವ್ ಟೆಂಪರೇಚರ್ ಕೋಯಿಫಿಷಿಯಂಟ್, ಎನ್ ಟಿ ಸಿ. ಸೊ ನಾರ್ಮಲ್ ಮೆಟಲ್ಸ್ ಇದೆಯಲ್ಲ, ನಾವು ಇದು ಯೂಸ್ ಮಾಡ್ತೀವಲ್ಲ, ಅಲ್ಯೂಮಿನಿಯಮ್, ಕಾಪರು, ಐರನ್, ಇವೆಲ್ಲ ಏನು, ದೇ ವಿಲ್ ಹ್ಯಾವ್ ಪಿ ಟಿ ಸಿ ಅಂದರೆ ಪಾಸಿಟಿವ್ ಟೆಂಪರೇಚರ್ ಕೋಯಿಫಿಷಿಯಂಟ್. ದೇ ವಿಲ್ ಹ್ಯಾವ್ ಪಾಸಿಟಿವ್ ಟೆಂಪರೇಚರ್ ಕೋಯಿಫಿಷಿಯಂಟ್. ಹಂಗಂದ್ರೆ ಏನು? ಹಂಗಂದ್ರೆ ಏನಪ್ಪಾ ಅಂತಂದ್ರೆ, ಯಾವಾಗ ಈ ಮಟೀರಿಯಲ್ದು ಟೆಂಪರೇಚರ್ ಜಾಸ್ತಿ ಆಗುತ್ತೋ ಅವಾಗ ಅದರ ರೆಸಿಸ್ಟೆನ್ಸ್ ಕೂಡ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ನಾರ್ಮಲ್ ಮೆಟೀರಿಯಲ್ಗಳು ಯಾವುದು ಐರನ್ನು, ಅಲ್ಯೂಮಿನಿಯಮು, ಕಾಪರ್ ಇವೆಲ್ಲ ಏನಾಗುತ್ತೆ, ಅವುಗಳ ಟೆಂಪರೇಚರ್ ನೀವು ಜಾಸ್ತಿ ಮಾಡಿದ್ರೆ ಅನ್ಕೊಳ್ಳಿ, ಟೆಂಪರೇಚರ್ನ ಜಾಸ್ತಿ ಮಾಡಿದ್ರೆ ಅವುಗಳ ರೆಸಿಸ್ಟೆನ್ಸ್ ಕೂಡ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಆ ಥರ ಆದ್ರೆ ಅದಕ್ಕೆ ಅಂತ ಕರೀತಾರೆ ಪಾಸಿಟಿವ್ ಟೆಂಪರೇಚರ್ ಕೋಯಿಫಿಷಿಯಂಟ್ ಕರೀತಾರೆ. ಆದರೆ ಇಲ್ಲಿ ಯೂಸ್ ಮಾಡಿದ್ರೆ ನಾವು ಇದು, this is a semiconductor material which is called as thermistor. Thermistor will have negative temperature coefficient. That means when you raise the temperature, the resistance will come down. So such a material is called as thermistor. So that thermistor is used here. ಈಗೇನಾಗತ್ತೆ ಗೊತ್ತಾ, ನಾವೇನ್ ಮಾಡ್ತೀವಿ ಅಂತಂದ್ರೆ, ಇಲ್ಲಿ ವಿಲ್ ಶೋ ಯು. ಸೊ ಈ ತರ ಒಂದು ಕನೆಕ್ಟರ್ ಇರ್ತದೆ, ಇಲ್ಲೊಂದು ಕೇಬಲ್ ಇರ್ತದೆ. ಇದನ್ನೇನ್ ಮಾಡ್ತಾರೆ, ಮೆಟಲ್ ಟ್ಯೂಬಲ್ ಹಾಕಿರ್ತಾರೆ ಹಿಂಗೆ. ಇದು ಟರ್ಮಿನಲ್ಸ್, ಇದು ಹೋಲ್ ತರ ಇರ್ತದೆ, ಹಿಂಗೆ ಹೋಲ್ ಇರ್ತದೆ. ಸೊ ಇದ್ರೊಳಗಡೆ ಏನಾಗುತ್ತೆ, ನೀರು ಒಳಗಡೆ ಬರುತ್ತೆ, ಹಿಂಗೆ ಕೂಲಿಂಗ್ ವಾಟರ್ ಇರ್ತಲ್ಲ, ಅದು ಒಳಗಡೆ ಬರುತ್ತೆ. ಸೊ ಒಳಗಡೆ ಬಂದಾಗ ಏನಾಗುತ್ತೆ, ಅದ್ರ ಟೆಂಪರೇಚರು ಈ ಥರ್ಮಿಸ್ಟರ್ ಮೇಲೆ ಆಕ್ಟ್ ಆಗುತ್ತೆ. ಮತ್ತೆ ಥರ್ಮಿಸ್ಟರ್ ಹೀಟ್ ಆಗುತ್ತೋ ಇಲ್ಲ ಕೂಲ್ ಆಗುತ್ತೆ. ಇಲ್ಲೇನು ಮಾಡ್ತಾರೆ ಗೊತ್ತಾ, ಬ್ಯಾಟ್ರಿಯಿಂದ ವೋಲ್ಟೇಜ್ ಕೊಡ್ತಾರೆ, 5 ವೋಲ್ಟ್ ಕೊಡ್ತಾರೆ. ಇದು ಇನ್ಪುಟ್, ಬ್ಯಾಟ್ರಿಯಿಂದ ಬರುತ್ತೆ, ವೋಲ್ಟೇಜ್ ಬರ್ತಾ ಇದೆ. ಇದು ಔಟ್ಪುಟ್, ಇದು ಎಲ್ಲಿಗೆ ಹೋಗುತ್ತೆ, ಸೆನ್ಸರ್ಗೆ ಹೋಗುತ್ತೆ. ಇದು ಸೆನ್ಸರ್ ಎಲ್ಲಿಗೆ ಹೋಗುತ್ತೆ, ಇ ಸಿ ಯು ಹೋಗುತ್ತೆ. ಇ ಸಿ ಯು ಎಂಜಿನ್ ಕಂಟ್ರೋಲ್ ಯೂನಿಟ್ಗೆ ಇದು ಹೋಗುತ್ತೆ. ಈಗೇನಾಯ್ತು ನೋಡು, ಈಗ ಟೆಂಪರೇಚರ್ ಕಮ್ಮಿ ಇದೆ ಅನ್ಕೋ, ಇದೇನಿದೆ ಎನ್ ಟಿ ಸಿ ಅಲ್ವಾ. ಎನ್ ಟಿ ಸಿ ಅಂದರೆ ಟೆಂಪರೇಚರ್ ಕಮ್ಮಿ ಅಂದರೆ ಇದು ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ರೆಸಿಸ್ಟೆನ್ಸ್ ಜಾಸ್ತಿ ಆದಾಗ ಏನಾಗುತ್ತೆ, ಇದು ರೆಸಿಸ್ಟೆನ್ಸ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಯಾವಾಗ ರೆಸಿಸ್ಟೆನ್ಸ್ ಜಾಸ್ತಿ ಆಯಿತು ಅವಾಗ ಏನಾಗುತ್ತೆ, ಇಲ್ಲಿಂದ ಕರೆಂಟ್ ಬರ್ತೈತಲ್ಲ, ಕರೆಂಟ್ ಹಿಂಗೆ ಬರ್ತಾ ಇದೆ, ಕರೆಂಟ್ ಈ ಥರ ಬರ್ತಾ ಇದೆ. ಆ ಕರೆಂಟ್ ಬರೋದೇನಿದೆ, ಬರೋ ಕರೆಂಟ್ ಇದೆ ನೋಡು, ಆ ಕರೆಂಟ್ ಏನಾಗುತ್ತೆ, ಇಲ್ಲಿ ಔಟ್ಪುಟ್ ಕರೆಂಟು ಇಟ್ ವಿಲ್ ಬಿ ಲೆಸ್. ಇಲ್ಲಿ ಬರೋ ಕರೆಂಟ್ ಏನಿದೆ ಕಮ್ಮಿ ಇರ್ತದೆ, ಇಲ್ಲಿ ಬರೋ ಕರೆಂಟು ಲೆಸ್ ಇರ್ತದೆ. ಯಾವಾಗ ಇಲ್ಲಿ ಟೆಂಪರೇಚರ್ ಇದೆಯಲ್ಲ, ಈ ಟೆಂಪರೇಚರ್ ಅದರದ್ದು ಈ ಕೂಲಿಂಗ್ ವಾಟರ್ ಟೆಂಪರೇಚರ್ ಜಾಸ್ತಿ ಆಗುತ್ತೋ, ರೈಸ್ ಆಗುತ್ತೋ, ಅವಾಗ ಏನಾಗುತ್ತೆ, ಇದ್ರದ್ದು ರೆಸಿಸ್ಟೆನ್ಸ್ ಇದೆಯಲ್ಲ ಅದು ಕಮ್ಮಿ ಆಗುತ್ತೆ. ಇದು ರೆಸಿಸ್ಟೆನ್ಸ್ ಏನಾಯಿತು, ಕಮ್ಮಿ ಆಗುತ್ತೆ. ಸೊ ಯಾವಾಗ ಕಮ್ಮಿ ಆಯಿತೋ ಆವಾಗ ಏನಾಯಿತು, ಆವಾಗ ಇಲ್ಲೇನು ಕರೆಂಟ್ ಬರ್ತೈತಲ್ಲ, ಹಿಂಗೆ ಕರೆಂಟ್ ಬರ್ತಾಯಿತ್ತಲ್ಲ, ಇಲ್ಲಿ ಬರ್ತಾಯಿತ್ತಲ್ಲ, ಹಿಂಗೆ ಕರೆಂಟ್ ಬರ್ತಾಯಿತ್ತಲ್ಲ, ಇದೇನಾಗುತ್ತೆ, ರೆಸಿಸ್ಟೆನ್ಸ್ ಈಗೇನಾಯಿತು, ಕಮ್ಮಿ ಆಗುತ್ತಲ್ವಾ. ಯಾಕಂದರೆ ಟೆಂಪರೇಚರ್ ಜಾಸ್ತಿ ಆದರೆ ಇದು ರೆಸಿಸ್ಟೆನ್ಸ್ ಕಮ್ಮಿ ಆಗುತ್ತೆ. ರೆಸಿಸ್ಟೆನ್ಸ್ ಯಾವಾಗ ಕಮ್ಮಿ ಆಯಿತೋ, ರೆಸಿಸ್ಟೆನ್ಸ್ ಏನಾಗುತ್ತೆ, ಟೆಂಪರೇಚರ್ ಜಾಸ್ತಿ ಆದರೆ ರೆಸಿಸ್ಟೆನ್ಸು ಕಮ್ಮಿ ಆಗುತ್ತೆ. ಕಮ್ಮಿ ಆದಾಗ ಏನಾಯ್ತಿಲ್ಲ, ವೋಲ್ಟೇಜ್ ಇದೆಯಲ್ಲ, ಔಟ್ಪುಟ್ ವೋಲ್ಟೇಜ್ ವಿಲ್ ರೈಸ್. ವೋಲ್ಟೇಜ್ ಏನಾಗುತ್ತೆ, ಇಟ್ ವಿಲ್ ರೈಸ್. ಸೊ ಯಾವಾಗ ವೋಲ್ಟೇಜ್ ರೈಸ್ ಆಯಿತೋ ಅವಾಗ ಇ ಸಿ ಯು ಗೊತ್ತಾಗುತ್ತೆ. ಇ ಸಿ ಯುಗೆ ಏನಾಗುತ್ತೆ, ಗೊತ್ತಾಗುತ್ತೆ ಏನಪ್ಪ ಅಂದರೆ ಇದು ಟೆಂಪರೇಚರ್ ಕೂಡ ಜಾಸ್ತಿ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಎಷ್ಟು ವೋಲ್ಟೇಜ್ ಜಾಸ್ತಿ ಆಗುತ್ತೋ ಅಷ್ಟು ಟೆಂಪರೇಚರ್ ಜಾಸ್ತಿ ಆಯಿತು ಅಂತ ಗೊತ್ತಾಗುತ್ತೆ. ಸೊ ಅವಾಗ ಅದ್ಯಾಕೆ ಬೇಕು ಅದಕ್ಕೆ ಇಂಜಿನಿಗೆ ಅಂತಂದರೆ, ಟು ಫೈಂಡ್ ಔಟ್ ಮಾಸ್ ಆಫ್ ಏರ್. ಎಂಜಿನ್ ಟೆಂಪರೇಚರ್ ಜಾಸ್ತಿ ಆದಾಗ ಏನಾಗುತ್ತೆ, ಏರ್ ಕಮ್ಮಿ ಆಗುತ್ತೆ. ಆ್ಯಕ್ಚುಲಿ ಬರೋ ಏರ್ ಕಮ್ಮಿ ಆಗುತ್ತೆ, ಒಳಗಡೆ ಏನು ಎಂಟರ್ ಆಗುತ್ತಲ್ಲ ಏರು, ಅದು ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಟು ಮೇಂಟೈನ್ ಏರ್ ಫ್ಯೂಲ್ ರೇಷಿಯೋ,
to maintain air fuel ratio, we need the data, engine temperature data ನಮ್ಗೆ ಬೇಕಾಗುತ್ತೆ. ಇಂಜಿನ್ ಟೆಂಪರೇಚರ್ ಜಾಸ್ತಿ ಇದ್ರೆ ಏರ್ ಹೊರಗಡೆ ಬರೋದು ಕಮ್ಮಿ ಆಗುತ್ತೆ. ಸೊ ಅವಾಗ ಫ್ಯೂಲ್ ಕೂಡ ಕಮ್ಮಿ ಕೊಡ್ತದೆ ಇಂಜಿನ್. ಸೊ ಟೆಂಪರೇಚರ್ ಕಂಪೆನ್ಸೇಷನ್ ಮಾಡೋಕ್ಕೆ ವಿ ನೀಡ್ ದಿ ಟೆಂಪರೇಚರ್ ಸೆನ್ಸರ್, ಎಂಜಿನ್ ಟೆಂಪರೇಚರ್ ಬೇಕು. ಆಮೇಲೆ ವಾರ್ನಿಂಗ್ ಕೊಡೋಕ್ಕೂ ಬೇಕಲ್ವಾ, ಏನೋ ಹೊರಗಡೆ ಎಂಜಿನ್ ಟೆಂಪರೇಚರ್ ತುಂಬ ಜಾಸ್ತಿ ಆಗೋಯ್ತು ಅಂದರೆ ವಾರ್ನಿಂಗ್ ಕೊಡ್ಬೇಕಲ್ಲ ಡ್ರೈವರ್ಗೆ. ಸೊ ಅದಕ್ಕೋಸ್ಕರ ನಿಮ್ಗೆ ಬೇಕಲ್ಲ, ಅದಕ್ಕೋಸ್ಕರ ಇದು ಅದೇ ಕೆಲಸ ಮಾಡ್ತದೆ, ಇದು ಅದನ್ನು ಮಾಡ್ತದೆ. ಏನೋ ವಾರ್ನಿಂಗ್, ಟೆಂಪರೇಚರ್ ವಾರ್ನಿಂಗ್, ಟೆಂಪರೇಚರ್ ವಾರ್ನಿಂಗ್ ಕೊಡೋಕ್ಕೂ ಬೇಕು ನಮಗೆ. ಟೆಂಪರೇಚರ್ ವಾರ್ನಿಂಗ್ ಕೊಡೋಕ್ಕೂ ಬೇಕು, ಮತ್ತು ಏರ್ ಫ್ಯೂಲ್ ರೇಷಿಯೋನ ಅಡ್ಜಸ್ಟ್ ಮಾಡೋಕ್ಕೂ ಕೂಡ ನಮಗೇನು ಏರ್ ಫ್ಯೂಲ್ ರೇಷಿಯೋನ ಅಡ್ಜಸ್ಟ್ ಮಾಡೋಕ್ಕೂ ನಮಗೆ ಏನಾಗುತ್ತೆ, ವಿ ನೀಡ್ ದಿಸ್ ಸೆನ್ಸರ್. ಕ್ಲಿಯರಾ? ದಟ್ ಈಸ್ ರಿಗಾರ್ಡಿಂಗ್ ಎಂಜಿನ್ ಟೆಂಪರೇಚರ್ ಸೆನ್ಸರ್. ಸೊ ಅದೇ ವರ್ಕ್ ಆಗುತ್ತೆ ನೋಡೋಣ, ಎಂಜಿನ್ ಟೆಂಪರೇಚರ್ ಸೆನ್ಸರು. नमस्कार दोस्तों, स्वागत है आपका द ऑटोमोटिव्स में। और आज हम बात करेंगे कूलेंट टेम्परेचर सेंसर काम कैसे करता है। तो आज इस वीडियो में हम देखेंगे कि कूलेंट टेम्परेचर सेंसर क्यों लगाया जाता है, उसे कहाँ लगाया जाता है, उसका कंस्ट्रक्शन किस तरह का है और वो चीज काम कैसे करती है। तो शुरुआत करते हैं नेसेसिटी से। तो इंजन कंट्रोल मॉड्यूल जो है उसे डेटा प्रोवाइड करता है कूलेंट टेम्परेचर सेंसर, और इसी डेटा के ऊपर से इंजन वार्निंग लाइट को भी चालू बंद किया जाता है। ನೋಡ ಇದೇ ಸೆನ್ಸರ್ ಏನಾಗುತ್ತೆ, उसी डेटा की मदद से जो फ्यूल इंजेक्शन है, ಇದೇ ಸೆನ್ಸರ್ ಏನಾಗುತ್ತೆ ನೋಡು, ಇಲ್ಲಿ ಟೆಂಪರೇಚರ್ ವಾರ್ನಿಂಗ್ ಅದಕ್ಕೆ ಬೇಕಾಗುತ್ತೆ. ಆ ಟೆಂಪರೇಚರ್ ಸೆನ್ಸರ್ ಯಾಕೆ ಬೇಕು ಅಂದ್ರೆ ವಾರ್ನಿಂಗ್ ಕೊಡಕ್ಕೆ ಬೇಕು. ಮತ್ತೆ ನೋಡು उसका अमाउंट भी डिसाइड किया जाता है। तो अब बात करते हैं सेंसर के लोकेशन की। तो इंजन का जो कंबशन चैम्बर है, यानी कि सिलेंडर के बिल्कुल पास में होता है कूलेंट जैकेट, और इसी कूलेंट जैकेट के कंबशन चैम्बर वाले सिरे के ऊपर लगता है कूलेंट टेम्परेचर सेंसर। तो अब आते हैं सेंसर के कंस्ट्रक्शन। ನೋಡಿ ಎಲ್ಲಿದೆ ಅದು, ಎಕ್ಸಾಕ್ಟ್ ಇಲ್ಲಿ ಕೂಲಿಂಗ್ ಜಾಕೆಟ್ ಇರ್ತಲ್ಲ, ಕೂಲಿಂಗ್ ಜಾಕೆಟ್ ಅಲ್ಲಿ ನೀರಿನ ವಾಟರ್ ಹೋಗ್ತದೆ ಅಲ್ಲಿ ಇರ್ತದೆ. ಇಲ್ಲಾಂದ್ರೆ ರೇಡಿಯೇಟರ್ ಇರ್ತಲ್ಲ, ರೇಡಿಯೇಟರ್ ತಗಡೆ ಇರ್ತದೆ. के ऊपर तो एक मेन मेटालिक बॉडी के अंदर एक थर्मिस्टर रखा होगा। अब जो थर्मिस्टर है वो ऐसा मटेरियल है कि जिसको हाई टेम्परेचर अप्लाई करने पर रेजिस्टेंस जो है वो कम हो जाता है, और उसी का जो टेम्परेचर है वो अगर लो होता है तो उसका रेजिस्टेंस बढ़ जाता है। अब इसी ಇದು थर्मिस्टर ಇದು की बदौलत कनेक्टर पिन के साथ ನೋಡಿ कनेक्ट किया ಕೇಬಲ್ಸ್ जाता है, ಕನೆಕ್ಷನ್ಸ್. ताकि कनेक्टर पिन के साथ ECU का कनेक्शन जो है वो दिया जा सके। तो अब बात करते हैं सेंसर के वर्किंग की। तो बॉडी का आगे जो फनल टाइप का पार्ट है उसमें से जो कूलेंट है वो थर्मिस्टर ಇಲ್ಲಿಂದ ನೀರು ಬರ್ತಾ ಇದೆ, ನೀರು ಬಂದು ಇಲ್ಲಿ ಆಗ್ತಾ ಇದೆ. लो है तो आउटपुट करंट लो होगा, क्योंकि उसका ಇಲ್ಲಿಂದ ಏನಾಗ್ತದೆ resistance ನೀರು. ज्यादा है। अब जैसे ही इंजन वार्म अप होता है और ನೋಡಿ ಎಂಜಿನ್ ಟೆಂಪರೇಚರ್ ಜಾಸ್ತಿ ಆದ್ರೆ ನೋಡಿ ಏನಾಗ್ತದೆ ನೋಡಲ್ಲ, ಇಲ್ಲಿ ನೋಡಿ ವೋಲ್ಟೇಜ್ ಜಾಸ್ತಿ ಆಗ್ತದೆ, ವೋಲ್ಟೇಜ್ जाएगा और जो आउटपुट करंट है वो हाई हो जाएगा। अब जैसे कूलेंट का टेम्परेचर वेरी होगा वैसे ನೋಡಿ ಏನಾಗ್ತದೆ ನೋಡು, ಲೋ ಇದ್ದಾಗ ನೋಡಿ ಇಲ್ಲಿ ವೋಲ್ಟೇಜ್ ಹೌದಿಲ್ಲ, ಇಲ್ಲಿ ಬರ್ತಾ ಇರೋ ವೋಲ್ಟೇಜ್ ಕೂಡ ಕಮ್ಮಿ ಇದೆ. ಯಾವಾಗ ಇದು ಹೈ ಆಯಿತು ಅಂದ್ರೆ ಟೆಂಪರೇಚರ್, ಇದು ನೀರು ಹೋಗ್ತಾ ಇದೆ ಒಳಗಡೆ, ನೀರು ಹೋಗ್ತಾ ಇದೆ, ಇದು ಥರ್ಮಿಸ್ಟರ್ ಹೌದಾ. ಸೊ ದಿಸ್ ಇಸ್ ಯುವರ್ ಥರ್ಮಿಸ್ಟರ್, ಇದು ಥರ್ಮಿಸ್ಟರು, ಇದು ನೀರು ಬರ್ತಾ ಇದೆ ಒಳಗಡೆ, ಇದರಿಂದ ರೇಟ್ರಿಂದ ಬರ್ತಾ ಇದೆ ನೀರು, ಅಥವಾ ಕೂಲಿಂಗ್ ವಾಟರ್ ಜಾಕೆಟ್ ಇರ್ತಾ ಇದು. ಆ ನೀರು ಏನು ಮಾಡ್ತಾ ಇಲ್ಲಿ ಬಂದಾಗ ನೀರು ಟೆಂಪರೇಚರ್ ಕಮ್ಮಿ ಇದ್ದರೆ ಅವಾಗ ಇದು ರೆಸಿಸ್ಟೆನ್ಸ್ ಜಾಸ್ತಿ ಇರ್ತದೆ. ಅವಾಗ ಇಲ್ಲಿ ಔಟ್ಪುಟ್ ಕರೆಂಟ್ ಇರ್ತದೆ ಅದು ಕೂಡ ಕಮ್ಮಿ ಇರ್ತದೆ ನೋಡಿ, ಇಲ್ಲಿ ಕಮ್ಮಿ ಇದೆ ನೋಡಿ, ಇಲ್ಲಿ ನೋಡಿ ಟೆಂಪರೇಚರ್ ಕಮ್ಮಿ ಇದ್ದಾಗ ಇದು ಕೂಡ ಕಮ್ಮಿ ಇದೆ ಹೌದಾ. ಯಾವಾಗ ಟೆಂಪರೇಚರ್ ಜಾಸ್ತಿ ಆಯ್ತು ನೋಡು, का रेजिस्टेंस वेरी होगा और उससे मुताबिक जो आउटपुट करंट है उसके अंदर भी वेरिएशन ನೋಡಿ ಈಗ ಟೆಂಪರೇಚರ್ ಜಾಸ್ತಿ ಆಯ್ತು, ಇಲ್ಲಿ ನೋಡಿ ಈಗ ಟೆಂಪರೇಚರ್ ಜಾಸ್ತಿ ಆಗಿದೆ ನೋಡಿ, ಇಲ್ಲಿ ಔಟ್ಪುಟ್ ಕರೆಂಟ್ ಕೂಡ ಏನಾಗಿದೆ, ಜಾಸ್ತಿ ಆಗಿದೆ. ದಿಸ್ ಇಸ್ ಹೌ ಇಟ್ ವರ್ಕ್ಸ್ आएगा। यानी कि हम ऐसा कह सकते हैं कि कूलेंट टेम्परेचर और आउटपुट करंट के बीच में एक सीधा रिलेशन बैठ जाएगा, जिसका यूज करके आपका जो इलेक्ट्रॉनिक कंट्रोल यूनिट या फिर इंजन कंट्रोल मॉड्यूल है वो डिसाइड कर पाएगा कि इंजन जो है वो कितने टेम्परेचर के ऊपर अप्रोक्सीमेटली रन कर रहा है। तो दोस्तों अगर आपको ये वीडियो पसंद आया हो तो लाइक कीजिए, शेयर। ಓಕೆನಪ್ಪ, ಸರಿನಪ್ಪ, ನಾಳೆ ನೋಡೋಣ, ನಾಳೆ 10:30 ನೋಡೋಣ.